ದೇಶಾದ್ಯಂತ ಮತ್ತು ರಾಜ್ಯದಾದ್ಯಂತ ಇರುವಂತಹ ಮಹಿಳೆಯರಿಗೆ ಸರ್ಕಾರ ಒಂದು ದೊಡ್ಡ ಗುಡ್ ನ್ಯೂಸನ್ನೇ ಕೊಟ್ಟಿದೆ ಅಂತ ಹೇಳಬಹುದು. ಮಹಿಳೆಯರಿಗೆ ಸ್ಕೂಟಿ ಸಿಗ್ತಾ ಇದೆ, ಎಲೆಕ್ಟ್ರಿಕ್ ಸ್ಕೂಟಿ ಸಿಗ್ತಾ ಇರೋವಂಥದ್ದು, ಅದು ಕೂಡ ಉಚಿತವಾಗಿ. ಯಾವುದೇ ರೀತಿ ದುಡ್ಡನ್ನು ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಇದು ಸರ್ಕಾರದ ಯೋಜನೆಯೇ ಆಗಿರೋದ್ರಿಂದ ಆರಾಮಾಗಿ ನಂಬಬಹುದು. ಇದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಗೊತ್ತು, ಆದರೂ ಕೂಡ ಸರ್ಕಾರದ ಕಡೆಯಿಂದ ಬರ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ನಂಬಬಹುದು, ಮಹಿಳೆಯರು ಸ್ಕೂಟಿಯನ್ನು ಪಡ್ಕೊಳ್ಬಹುದು, ಅದು ಕೂಡ ಉಚಿತವಾಗಿ. ಇಷ್ಟಕ್ಕೂ ಮಹಿಳೆಯರಿಗೆ ಸ್ಕೂಟಿಯನ್ನು ಏನಕ್ಕೆ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು, ಯಾವ ಮಹಿಳೆಯರಿಗೆ ಈ ಒಂದು ಸ್ಕೂಟಿ ಸಿಗ್ತಾ ಇದೆ, ಎಲ್ಲವನ್ನ ಕೂಡ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋದೊಳಗಡೆ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ. ಯಾಕೆಂದರೆ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ನಾನು ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೆಲ್ಲ ಕೊಡ್ತಾ ಇರುವಂಥದ್ದು ಕಾರಣ ಏನು ಅಂತ ಅಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ. ಇವಾಗ ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇರಬಹುದು, ಎಲ್ಲಿಗಾದರೂ ಹೋಗ್ತಾ ಇರಬಹುದು. ಅವರ ಕೆಲಸಗಳನ್ನು ಈಸಿ ಮಾಡಬೇಕು ಅಂತ ಅಂದರೆ ಅವರು ಯಾವಾಗಲೂ ಕೂಡ ಬಸ್ಸಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ನೀವು ಬೆಂಗಳೂರು ಈ ರೀತಿಯಾದಂತಹ ಮಹಾನಗರಗಳನ್ನು ನೋಡಿಬಿಟ್ರೆ ಅಂತ ಅಂದರೆ ತುಂಬಾ ರಶ್ ಇರುತ್ತೆ, ಓಡಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಮಹಿಳೆಯರಿಗೂ ಕೂಡ ಸ್ಕೂಟಿಯನ್ನು ಕೊಟ್ಟರೆ ಒಳ್ಳೆಯದು ಅಲ್ವಾ. ಸೊ ಇದು ಕೂಡ ಎಲೆಕ್ಟ್ರಿಕ್ ಸ್ಕೂಟಿ ಅನ್ನುವಂಥದ್ದು ಕೊಟ್ಟರೆ ಇನ್ನೂ ಕೂಡ ಒಳ್ಳೆಯದು, ದೇಶದ ಅಭಿವೃದ್ಧಿಗೆ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಕಾರಣದಿಂದ ಮಹಿಳೆಯರಿಗೆ ಎಲೆಕ್ಟ್ರಿಕ್ ಸ್ಕೂಟಿಯನ್ನು ಕೊಡ್ತಾ ಇರುವಂಥದ್ದು. ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನೆಲ್ಲ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ ಅವು ಕೂಡ ನಾನು ನಿಮಗೆ ಹೇಳಿಬಿಡ್ತೇನೆ. ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಆಧಾರ್ ಕಾರ್ಡ್, ಯಾವುದೇ ಯೋಜನೆ ಆಗಿದ್ದರೂ ಕೂಡ ಆಧಾರ್ ಕಾರ್ಡ್ ಅಂತೂ ಕಂಪಲ್ಸರಿಯಾಗಿ ಬೇಕೇ ಬೇಕಾಗಿರುತ್ತೆ. ಮತ್ತು ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ ಬೇಕು, ವಾಸಸ್ಥಳ ದೃಢೀಕರಣ ಪತ್ರ ಬೇಕು, ವಯಸ್ಸಿನ ದೃಢೀಕರಣ ಪತ್ರ, ಮತ್ತು ಏನು ಉದ್ಯೋಗ ಮಾಡ್ತಾ ಇದ್ದೀರಾ ಅಲ್ವಾ ಅದರ ದೃಢೀಕರಣ ಪತ್ರ ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಇಷ್ಟೂ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇದ್ದರೆ ಮಾತ್ರ ನೀವು ಅರ್ಜಿ ಸಲ್ಲಿಸೋದಕ್ಕೆ ಕೇಪಬಲ್ ಆಗಿ ಇರ್ತೀರಾ. ಕಂಡೀಷನ್ಸ್ ಕೂಡ ಇದ್ದಾವೆ, ಇದನ್ನು ತಿಳ್ಕೋಬೇಕು ಮಹಿಳೆಯರು. ಕಂಡೀಷನ್ಸ್ ಗೊತ್ತಿಲ್ಲ ಅಂತ ಅಂದರೆ ಇದನ್ನು ಅರ್ಜಿ ಹಾಕಿದ್ರೂ ಕೂಡ ನಿಮಗೆ ಸ್ಕೂಟಿ ಅನ್ನುವಂಥದ್ದು ಸಿಗೋದಿಲ್ಲ. ಏನು ಅಂತಂದರೆ ಈ ಹಿಂದೆ ಯಾವುದೇ ರೀತಿ ನೀವು ದ್ವಿಚಕ್ರ ವಾಹನವನ್ನು ಪಡ್ಕೊಂಡಿರಬಾರ್ದು ಸರ್ಕಾರದ ಕಡೆಯಿಂದ. ಮುಂಚೆಯಿಂದ ಮೋದಿ ಸರ್ಕಾರದಿಂದ ಆಗಿರಲಿ ಈ ಥರ ಯೋಜನೆಗಳು ತುಂಬ ಬಂದಿದ್ವು. ಸೊ ಅವುಗಳಿಂದ ಯಾವುದೇ ಕಾರಣಕ್ಕೂ ಕೂಡ ಪಡ್ಕೊಂಡಿರಬಾರ್ದು. ಮತ್ತು ಕರ್ನಾಟಕದ ನಿವಾಸಿ ಆಗಿರಬೇಕು ನೀವು. ಮತ್ತು ಮೇ 5ನೇ ತಾರೀಕಿನ ಒಳಗಡೆನೇ ಅರ್ಜಿಯನ್ನು ಸಲ್ಲಿಸಬೇಕು, ಅದು ಕೊನೆ ದಿನಾಂಕ ಆಗಿರುತ್ತೆ. ಇನ್ನು ಎಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಅಂತ ಅಂದರೆ BBMP ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿ ಇರುತ್ತೆ. ಸೊ ಯಾರಿಗೆ ಲಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ಸ್ಕೂಟಿ ಅನ್ನುವಂಥದ್ದು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.